ನಂಗೆ ಮಕ್ಕ ತೋರಿಸ್ಬಿಟ್ರೆ ಸರಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ಇವತ್ತು ಏನಂದ್ರೆ ತುಂಬಾ ದಿನ ಆಗಿತ್ತು ಲಾಗ್ ಮಾಡಿ. ಇವಾಗ ಕಾಲೇಜಲ್ಲಿ ಇಂಟರ್ನಲ್ ಇತ್ತು, ಎಲ್ಲ ಮುಗೀತು, ಕೆಲಸನೂ ಇತ್ತು. ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ಹೊಸ ಅಂಗಡಿಲಿ ಕೆಲಸ ಮಾಡಿಸ್ತಿದ್ದೀನಿ. ಏನು ಕೆಲಸ ಅಂದರೆ ಹಳೆ ಅಂಗಡಿಯಿಂದ ಹೊಸ ಅಂಗಡಿಗೆ ರ್ಯಾಕ್ ಎಲ್ಲ ಫಿಟ್ ಮಾಡಿಸ್ತಿದ್ದೀನಿ. ನೋಡಿ, ಲೈಟಿಂಗ್ಸ್ ಎಲ್ಲ ಅವತ್ತು ರಿಮೂವ್ ಮಾಡಿಸ್ದೆ. ರಿಮೂವ್ ಎಲ್ಲ ಮಾಡಿಸಾದ್ಮೇಲೆ ರ್ಯಾಕ್ ಎಲ್ಲ ರಿಮೂವ್ ಆಗಿದೆ. ಇವಾಗ ಕಾರ್ಪೆಟ್ರು ನಮ್ಮೂರವರೇ ಬರ್ತಿದ್ದಾರೆ. ಅದೇ ಅವಾಗ ಲಾಗಲ್ಲಿ ಒಂದ್ಸಲ ಇಲ್ಲೂ ಲಾಗಲ್ಲಿ ತೋರಿಸಿರ್ತೀನಿ. ನೋಡಿಲ್ಲ ಅಂದರೆ ವಿಡಿಯೋದಲ್ಲಿ ಚೆಕ್ ಮಾಡಿ ಪ್ರೊಫೈಲಲ್ಲಿ. ಇವಾಗ ರ್ಯಾಕ್ ಎಲ್ಲ ಫಿಟ್ ಮಾಡಿಸ್ಬೇಕು ಗೈಸ್. ಇಲ್ಲಿ ನೋಡಿ ಖಾಲಿ ಹೊಡಿತೈತೆ. ಇವಾಗೆಲ್ಲ ರ್ಯಾಕ್ ಎಲ್ಲ ಫಿಟ್ ಮಾಡಿಸ್ತೀನಿ. ಬನ್ನಿ ಯಾವ ಥರ ರ್ಯಾಕ್ ಫಿಟ್ ಮಾಡಿಸ್ತೀನಿ ಅಂತ ತೋರಿಸ್ತೀನಿ. ಹಲೋ ಗೈಸ್, ಯಾರು ಬರಲಿಲ್ಲ. ಕಾರ್ಪೆಟ್ರು ಕಾದಿ ಸಾಕಾಯ್ತು. ಟೈಮ್ 8 ಗಂಟೆ ಆಯಿತು. ನನಗೂ ಬೇಜಾರಾಗೋಯ್ತು. ನೋಡಿ, ಇವಾಗ ನಮ್ಮ ಫ್ರೆಂಡ್ ಆದರ್ಶ್ ಬಂದಿದ್ದಾರೆ. ಹಾಯ್ ಆದರ್ಶ್. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು. ನೈಟ್ ಡ್ಯೂಟಿ ಮಾಡಿ ಕಣ್ಣು ಐತೈತಂತೆ ಗೈಸ್. ಏನಪ್ಪ ಆದರ್ಶ್ ಸಮಾಚಾರ? ಯಾಕು ನಿಮ್ ಲೋಗಲ್ಲಿ ಮಾತಾಡ್ತೀಯಾ, ನಮ್ ಲೋಗಲ್ಲಿ ಮಾತಾಡಲ್ವಾ? ಯಾಕೋ ಮಾತಾಡಪ್ಪ. ವೆಲ್ಕಮ್ ಬ್ಯಾಕ್ ಟು ಅವರ್ ಸಂಜಯ್ ಗೌಡ ಯೂಟ್ಯೂಬ್ ಚಾನಲ್. ರೈಟ್, ಏನಪ್ಪ ವಿಷಯ ಅಂತ ಹೇಳಿದ್ರೆ, ತುಂಬಾ ದಿನ ಆಗಿತ್ತು ಮೀಟ್ ಮಾಡಿ. ಸೊ ಅದಕ್ಕೋಸ್ಕರ ಮೀಟ್ ಮಾಡೋಣ ಅಂತ ಬಂದೆ ಸಂಜಯ್ನ. ಅವರು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದಾರೆ. ನೀವು ಅವ್ರಿಗೆ ಪ್ರೋತ್ಸಾಹ ಮಾಡ್ಬೇಕು ಗೈಸ್. ಅಷ್ಟೇನಾ, ಇನ್ ಬೇರೆ ಏನು ಹೇಳಲ್ವಾ? ಮತ್ತೆ ಗೈಸ್ ಅವ್ರಿಗೂ ಸಪೋರ್ಟ್ ಮಾಡಿ. ಲಾಗೋ ಇವಾಗ ಸ್ಟಾಪ್ ಮಾಡವ್ರೆ. ಏನೋ ಐಫೋನ್ ತಗೋಬೇಕಂತೆ, ತಗೊಂಡ್ಮೇಲೆ ಮಾಡ್ತಾರಂತೆ. ತಗತ್ತೀನಿ, ಮಾಡ್ತೀನಿ, ನೋಡೋಣ. ಕಂಟಿನ್ಯೂಷನ್ ಬ್ಲಾಗ್ ಮಾಡೋದು ಅಂತ ಅನ್ಕೊಂಡಿದೀನಿ. ಚೆನ್ನಾಗಿರುತ್ತೆ. ಇವಾಗ ರಕ್ಷಿತಾ, ನಮ್ಮ ಕ್ಲಾಸ್ ರಕ್ಷಿತಾ ಸ್ಟಾರ್ಟ್ ಮಾಡಿದ್ದಾಳೆ, ಇವನ್ ಸಂಜಯ್ ಸ್ಟಾರ್ಟ್ ಮಾಡಿದ್ದಾನೆ. ನಾನು 3 ಜನ ಸೇರಿ ಏನೋ ಒಂದು ಮಾಡ್ತೀವಿ, ಕ್ರಿಯೇಟ್ ಎಂಟರ್ಟೈನ್ಮೆಂಟ್ ಮಾಡ್ತೀವಿ. ಇವರು ಮಾತಾಡ್ಸ್ಕೊಂಡು ನಾನು ಇವಾಗ ಮನೆಗೆ ಹೋಗ್ಬೇಕು ಗೈಸ್. ಮನೆಗೆ ಹೋಗಿ ಸಿಗ್ತೀನಿ. ಬಾಯ್ ಗೈಸ್. ಇಲ್ಲ ಇದ್ದು ಇವಾಗ ಅವ್ರು ಮಾತಾಡ್ಸ್ಕೊಂಡು ಇವಾಗ ನಮ್ಮ ಉದಯ್ ಬ್ರೋ ಬಂದವ್ರೆ, ಪಾಂಡುಪುರದಿಂದ ಕರ್ಕೋಬೇಕು. ಏನ್ ಬ್ರೋ? ನಮಸ್ಕಾರ. ಅವ್ಲಾಗ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ ಗೈಸ್. ನಾವು ಇವಾಗ ಬಂದಿದ್ದು ಕೇಕ್ ಪಾಯಿಂಟ್ಗೆ ಜ್ಯೂಸ್ ಕುಡಿಯೋದಂತ ಬಂದು ಫೈನಲಿ ಬುಕ್ ಮಾಡಿದ ಜ್ಯೂಸು ಬಂತು. ಜ್ಯೂಸು ಕೊಡ್ದು ತುಂಬಾ ದಿನ ಆಗಿತ್ತು ಸಿಕ್ಕಿ. ರೀಸೆಂಟ್ಲಿ ಕಾಲೇಜ್ ಮುಗಿಸಿ ಎಷ್ಟು ತಿಂಗಳಾಗಿತ್ತು ಸಂಜಯ್? 6 ತಿಂಗಳಾಗಿರ್ಬೋದು. 6 ತಿಂಗಳಾಗಿತ್ತು ಗೈಸ್. 6 ತಿಂಗಳಾದ್ಮೇಲೆ ಆಫ್ಟರ್ ಸಿಕ್ಕಿದ್ದೀವಿ. ತುಂಬಾನೇ ಖುಷಿ ಆಯಿತು. ಅವನಲ್ಲಿರೋ ಏನೇನು ಘಟನೆಗಳು ನಡೆದು ಹಂಚ್ಕೊಂಡು ಮಾತಾಡ್ಕೊಂಡು ಒಂಥರ ಖುಷಿ ಆಯಿತು, ತುಂಬಾನೇ ಖುಷಿ ಆಯಿತು. ಇವಾಗ ಯಾವ್ದಾರ ಒಂದು ಫ್ರೆಂಡ್ ಸಿಕ್ಕಿದ್ರೆ, ಅಪರೂಪಕ್ಕೆ ಒಂದು ಫ್ರೆಂಡ್ ಸಿಕ್ಕಿದ್ರೆ ತುಂಬಾನೇ ಚೆನ್ನಾಗಿ ಮಾತಾಡ್ಬೋದು, ಖುಷಿಯಿಂದನೇ ಮಾತಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗ ಇವತ್ತಿನ ಬ್ಲಾಗಲ್ಲಿ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ. ಅವರು ಮನೆಗೆ ಹೋಗಿ ಕಂಟಿನ್ಯೂಷನ್ ಬ್ಲಾಗ್ ಮಾಡ್ತಾರೆ ಅಂತ ಗೈಸ್. ಮಾಡೋದು ಮಾಡ್ದೇನೆ ಇರ್ಬೋದು, ಆದರೆ ಎಡಿಟ್ ಮಾಡೋಕೆ ಒಂದು ಸ್ವಲ್ಪ ಪ್ರಾಬ್ಲಮ್ ಅಂತ ಹೇಳ್ತಿದ್ದ. ಅವ್ನಿಗೆ ಹೇಳ್ಬಿಟ್ಟಿದ್ದೀನಿ, ಇವತ್ತೇ ವಿಡಿಯೋ ಮಾಡು, ಇವತ್ತೇ ಅಪ್ಲೋಡ್ ಮಾಡು, ಹಂಗಾದ್ರೆ ಫಾಲೋವರ್ಸ್ ಜಾಸ್ತಿ ಹೋಗ್ತಾರೆ, ವಿಡಿಯೋ ಕಂಟೆಂಟ್ ಜಾಸ್ತಿ ಹೋಗುತ್ತೆ ಅಂತ. ನಾನು ವಿಡಿಯೋಸ್ ಮಾಡ್ತೀನಿ, ನಾವೆಲ್ಲ ಸೇರ್ಕೊಂಡು ಮಾಡ್ತೀವಿ ಅಂತ ಅನ್ಕೊಂಡಿದೀವಿ. 3 ಜನನು ಕೂಡ ಸೇರ್ಕೊಂಡು ಮಾಡ್ತೀವಿ. ನೋಡೋಣ ಹೆಂಗಾಗುತ್ತೆ ಅಂತ. ಅಷ್ಟೇ ಗೈಸ್, ಬಾಯ್. ಪ್ಲೀಸ್ ಫಾಲೋ ಮಾಡಿ ಗೈಸ್, ಫಾಲೋ ಮಾಡಿ. ನಮ್ಮ ಸಂಜಯ್ನ ಬೆಳೆಸಿ. ಅವ್ರು ಏನೋ ಒಂದು ಹಠ ಇಟ್ಕೊಂಡಿದ್ದಾರೆ, ಮತ್ತು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ, ಪ್ಲಸ್ ಎಜುಕೇಷನ್ ಮಾಡ್ತಿದ್ದಾರೆ. ಅವರಲ್ಲಿ ಏನೋ ಒಂದು ಹಠ ಇದೆ ಗೈಸ್, ಅವ್ರನ್ನ ಬೆಳೆಸಿ ಗೈಸ್. ಅಷ್ಟೇ ಹೇಳೋಕ್ಕಾಗೋದು ನನ್ನ ಕೈಲಿ. ಅಷ್ಟೇ ಗೈಸ್, ಬಾಯ್. ಗೈಸ್, ನಮ್ಮ ರತ್ನಮ್ಮ ತೋರಿಸಿ ಅಂದರೆ ಮುಖನ ಓಡೋಯ್ತವ್ರೆ. ನೋಡಿ ಇಲ್ಲಿ ಮನೆಗೆ ಬಂದೆ ಇವಾಗ ಜಸ್ಟ್ ತಾನೆ. ಗೈಸ್, ಇವಾಗ ನಾನು ಮನೆಗೆ ಬಂದೆ. ನಮ್ಮಮ್ಮ ನೋಡಿ, ನಮ್ಮ ಅಪ್ಪು ಬಂದವನೇ, ಇಂಜಿನಿಯರು. ಏನಪ್ಪ ಅಪ್ಪು, 3-4 ಲಕ್ಷ ಡೊನೇಷನ್ ಕೊಟ್ಬಿಟ್ಟು ಇಂಜಿನಿಯರಿಂಗ್ ಮಾಡ್ತಾ ಇದ್ದೆ. ಇದು ನೋಡಿ ಇದ ಯಾವಾಗ ನೋಡ್ದಮ್ಮ? ಧಾರಾವಾಹಿ ಹುಚ್ಚು ನಮ್ಮ ಮನೆ. ರೀಲ್ಸ್ ಮಾಡುವಾಗ ಅಣ್ಣ ಬಾ ರೀಲ್ಸ್ ಮಾಡದಂತ್ಯ. ಅಪ್ಪು, ನಿನ್ಗೆ ಯಾರು ಹೆಣ್ ಕೊಡಿಕಿಲ್ಲಕತ್ತಾರೋ? ನೀನ್ ನೋಡಕ್ಕೆ ಹುಡುಗಿ ಹಂಗಿದ್ದಿ. ನಾನು ಯಾರ ಹುಡುಗಿ ಆಗಿ ನಾನು ಮದುವೆ ಆಗ್ಬಿಡ್ವೆ ನಿನ್ನ. ಅವನು ಕರೆಕ್ಟಾಗಿ ಸೂಟ್ ಆಗೋನು. ನೋಡಿ ನಮ್ಮಮ್ಮ
ಹೆಂಗ್ ನೋಡ್ತಾ ಅದೇ ಧಾರಾವಾಹಿ ಪಕ್ಕಕ್ಕೆ ಬಂದು ನಿಂತ್ಕೊಂಡು ಯಾರಿಬೋದು ಸೂಜಿ ಮಲ್ಕೊಂಡವನು ಯಾರಿಬೋದು ಅಂತವನು ಯಾರಿವನು ನಮ್ಮಮ್ಮ ಮದುವೆ ಕಳೀತದ ಗಾಯ್ಸ್ ಅಮ್ಮ ನಮ್ಮಮ್ಮನ ಎಲ್ಲ ಕೇಳ್ತಿದ್ರಂತೆ ನಿಮ್ಮ ಮಗ ಸಕ್ಕದಾಗಿ ಮಾಡ್ತವನೆ ಅಂತ ತಲೆ ಚೆನ್ನಾಗದಗತ್ ಮಕ ತೋರ್ಸು ಇದ್ನು ಹಾಕ್ತೀನಿ ಇವಾಗ ಅದೇ ಏನಮ್ಮ ಯಾರು ಕೇಳ್ತಿದ್ರು ಹೇಳಾಯ್ತು ಚೆನ್ನಾಗಿದೆ ಕತೆ ಯಾರು ಕೇಳ್ತಿದ್ರು ಸಂಜೆ ನಂಗೆ ಸುಮ್ಮನೆ ಇಟ್ಬಿಡು ಕರಿಬೇಕು ನಾನು ನೋಡು ಯಾರು ಕೇಳ್ತಿದ್ರು ಯಾರೇ ಕೇಳಕ್ಕಿಲ್ಲ ಕೊಡು ನಾ ಕೊಡಿಕಿಲ್ಲ ಹಾಲ್ ಕರಿಬೇಕು ಆಯ್ತು ಏನಾರ ಮಾತಾಡು ನಾನು ಏನು ಮಾತಾಡ್ತಿ ಈಗ ಏನ್ ಮಾಡ ಅಪ್ಪ ಬಂದ್ರೆ ಬೈತದೆ ಬಿಡು ಏನಾರು ಮಾತಾಡು ನಂಗ್ ಮಕ್ಕ ತೋರ್ಸ್ಬಿಟ್ರೆ ಸರಿ ಅಲ್ಲಿ ಯಾಕ ನಮ್ಮ ಅಮ್ಮಗ್ ನಾಚಿಕೆ ಅಂತೆ ನೋಡಿ ಮತ್ತೆ ಹೋದ್ರು ಓಡೋಯ್ತಿದ್ರು ಯಾಕಮ್ಮ ನಾಚಿಕೆ ಅಮ್ಮ ಯಾಕಮ್ಮ ನಾಚಿಕೆ ಸಂಜೆ ಸುಮ್ಮನೆ ಇಟ್ಬಿಡು ಯಾಕೆ ನಾಚಿಕೆ ಹೇಳು ಇಲ್ಲಿ ಹಿಂಗೆಲ್ಲ ಆಡ್ಬಾರ್ದು ಹಿಂಗೆ ಅಲ್ಲೊಳಲ್ಲಿ ನಾ ಸುಂದರವಾಗಿ ಹುಟ್ಟಿರೋದೇ ನನ್ ತಪ್ಪ. ಓದಲ್ಲಿ ಬಂದಲ್ಲಿ ಎಲ್ಲ ಪ್ರಪೋಸ್ ಮಾಡ್ತಾರೆ, ಒಪ್ಕೊಂಡಿಲ್ಲ ಅಂದ್ರೆ ಸೂಸೈಡ್ ಮಾಡ್ಕೊಂತೀನಿ ಅಂತ ಎದುರಿಸ್ತಾರೆ. ನಾ ಸುಂದರವಾಗಿ ಹುಟ್ಟಿರೋದೇ ನನ್ ತಪ್ಪ. ಕ್ಯಾಮ್ರಾ ಬ್ಲರ್ ಬರ್ತದೆ. ಏನ ಏನು ಅಲ್ಲ ಗೈಸ್, ನಮ್ಮಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೈತಿ ಇವತ್ತು. ಯಾವ್ದ ಹನುಮಾನ್ ದೇವಸ್ಥಾನಕ್ಕೆ ಎಲ್ಲರಿಗೂ ತೇರ್ತಾ ಇರ್ತೈತೆ. ಇಲ್ಲಿ ನೋಡಿ ಬುಕ್ ಎಲ್ಲ ತೇವ ಮಾಡ್ಬಿಡ್ತು. ಅಮ್ಮ ಗೊತ್ತಾಯ್ಕಿಲ್ವ ನಿಂಗೆ? ಅಮ್ಮ ಏನಮ್ಮ ಹಿಂಗಾಡ್ತಿದ್ ಇವತ್ತು? ಅಲ್ಲ ನಮ್ಮ ಅಪ್ಪ ಇನ್ನು ಒಳಕ್ಕೆ ಬರಕ್ಕಾಗಿಲ್ಲ, ತಗೊಂಡ್ ಪಟ್ ಅಂತ ನೀರು ತೇರ್ತಾ ಎಚ್ಚತೈತೆ ಮಗುಕ್ಕೆ. ನಮ್ಮ ಅಪ್ಪನ ಭಯ ಬೋಗ್ಲ ಕೇಳಿಸ್ಕೋಬೇಕು, ನೀವು ಬೆಚ್ಬಿಡ್ತೀರಾ. ಅಪ್ಪ ಬಂದ್ರು ಗೈಸ್, ಅಪ್ಪ ಬಂದ್ರು ಅಂಗಡಿಯಿಂದ. ಅಲ್ಲ ಟೈಮ್ 9:30 ಆಗದೆ, ಇವಾಗ ಕುಕ್ಕರ್ ತಗೋಯ್ತಿದ್ದಿ, ಗೊತ್ತಾಯ್ಕಿಲ್ವ ನಿನ್ಗೆ? 9:30 9:29 ಇನ್ನೊಂದು ನಿಮಿಷ ಇರೋದಷ್ಟೇ. ಒಳ್ಳೆ ಸೈಕ್ ಮಾಡ್ತಾವ್ರೆ. ಹಲೋ ಗೈಸ್, ವಿಡಿಯೋ ಮಾತ್ರ ಎಲ್ಲ ನೋಡ್ತೀರಾ, ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಮೋಟಿವೇಟ್ ಆಗೋದು ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಎಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಮೋಟಿವೇಟ್ ಆಗುತ್ತೆ, ನಮಗೂ ವಿಡಿಯೋ ಮಾಡೋಕ್ಕೆ ಇಷ್ಟ ಆಗುತ್ತೆ. ನೋಡಿ ನಮ್ಮ ಅಪ್ಪ ಅಮ್ಮ ಮತ್ತೆ ಜಗಳ ಆಡ್ತಾವ್ರೆ ಇವಾಗ. ನಾಳೆ 2 ಫಂಕ್ಷನ್ ಐತೆ. ನಾಡಿದ್ದು ನಮ್ಮ ದೇವಸ್ಥಾನ ಓಪನ್ ಇದೆ, ಅದಕ್ಕೆ ಫಂಕ್ಷನ್ ಅಲ್ಲಿ ನಾನ್ ವೆಜ್ ತಿನ್ಬೇಡಿ ಅಂತ ನಮ್ಮಮ್ಮ ಹೇಳ್ತೈತೆ. ನಮ್ಮಪ್ಪ ತಿಂತೀನಿ ಅಂತ ಅಪ್ಪ ಹೇಳ್ತೈತೆ. ಅಲ್ವಪ್ಪ? ಹೌದು. ನೀನ್ ತಿಂತೀಯಾ? ತಿನ್ಬಾರ್ದು ಕಣಪ್ಪ, ನಾಳೆ ತಿನ್ಲೇಬೇಕು ನೀನು. ಗೈಸ್ ಏನಂದ್ರೆ ಮ್ಯಾಟ್ರು, ಆ ದೇವಸ್ಥಾನ ನಾವೇ ಪೂಜೆ ಮಾಡೋದು, ಅದರಿಂದ ಅದ್ರ ಸಾಮಾನುಗಳೆಲ್ಲ ನಮ್ಮನೇಲೆ ಇರ್ತವೆ, ಅದಕ್ಕೆ ನಾವು ತಿನ್ಬಾರ್ದು ಅಂತ ಹೇಳ್ತಿದ್ದಾರೆ. ಎಲ್ಲ ಮಾತಾಡೋದು ವಿಡಿಯೋ ಮಾಡೋಕ್ಕಾಗಿಲ್ಲ, ಫೋನ್ ಚಾರ್ಜರ್ ಇರಲಿಲ್ಲ. ಇವಾಗ ಊಟ ಮಾಡ್ತಿದ್ದೀವಿ ಗೈಸ್. ನೋಡಿ ಊಟ ಮಾಡ್ತಾವ್ರು ನಮ್ಮ ಅಪ್ಪ ಮತ್ತು ನಮ್ಮ ಅಪ್ಪು, ಇಂಜಿನಿಯರಿಂಗ್ ಬಾಯ್. ಫ್ಯಾನ್ ಹಾಕೆ. ಹಾಂ ಅಪ್ಪ ಸ್ಟೈಲಲ್ಲಿ ಮಾತಾಡ್ತಾರೆ, ಫ್ಯಾನ್ ಹಾಕೆ ಅಂತ. ನಡೀಲಿ, ನಮ್ಮಮ್ಮ ಏನೋ ತಗೊಂಡೋಯ್ತವ್ರೆ. ಏನಮ್ಮ ಅದು? ಮಜ್ಜಿಗೆ ತಗೋಯ್ತಾರೆ ಗೈಸ್. ಇವತ್ತಿನಲಾಗಿಷ್ಟೇ, ಊಟ ಮಾಡ್ಬಿಟ್ಟು ಮಲ್ಕೋತೀನಿ. ನನ್ನ ತಂಗಿ ಸಾಂಬಾರು ಮಾಡವಳಂತೆ, ತೋರಿಸ್ತೀನಿ ರೀ ಗೈಸ್. ತೋರಿಸು ಅಂತವಳೆ. ಯಾವ ಸಾಂಬಾರವ ಅದು? ಡಾಲ್ ಸಾಂಬಾರಂತೆ. ಇರಿ ಗೈಸ್ ತೋರಿಸ್ತೀನಿ, ಒಂದು ನಿಮಿಷ ವೆಯ್ಟ್ ಮಾಡಿ. ಚೆನ್ನಾಗೈತಪ್ಪ? ಚೆನ್ನಾಗಿದೆ. ಅಷ್ಟು ಪುಡಿನೇ ಕಾಣಿಸ್ತೈತೆ ಅದರೊಳಗೆ. ಇದೆ, ಚೆನ್ನಾಗಿದೆ.
ಅಪ್ಪು ಚೆನ್ನಾಗಿಲ್ವೇನೋ ನಿಜವಾಗ್ಲು ನಿಜ ಹೇಳ್ಬಿಡು ನೋಡು ನಿಜವಾಗ್ಲು ನಾನು ಮಾಡಿರೋ ಸಾಂಬಾರು ಊಟ ಮಾಡ್ಬೇಕಂದ್ರೆ ಅದೃಷ್ಟ ಮಾಡಿರ್ಬೇಕು ಓ ಇದೇನ ಇದು ಇದೇ ನೋಡಿ ಗೈಸ್ ನನ್ನ ತಂಗಿ ಡಾಲ್ ಸಾರ್ ಅಂತ ಮಾಡಿರೋದು ಚೆನ್ನಾಗಿಲ್ಲ ಅನ್ಕೋತೀನಿ ನೋಡೋಣ ತಿಂದ್ಬಿಟ್ಟು ನಾಳೆ ಲಾಗಲ್ಲಿ ರಿವ್ಯೂ ಕೊಡ್ತೀನಿ ಇವತ್ತಿನ ಲಾಗ್ ಇಷ್ಟೇ ಗೈಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಗೈಸ್ ಬಾಯ್ ನಾಳೆ ಸಿಗೋಣ ಅಪ್ಪು ಬಾಯ್ ಮಾಡಪ್ಪ ಬಾಯ್ ಮತ್ತೆ ಭೇಟಿಯಾಗೋಣ ನಮಸ್ಕಾರ